ನೋಡಿ ಅಮ್ಮನವರು ಇದು ಹಿಡ್ಕೊ, ನಾನು ಹಿಂದೆನೆ ಬಾ ತೋರಿಸ್ತೀನಿ ನಾನು. ನೋಡಿ ಅಮ್ಮನವರು ಮಾಯಮ್ಮ ದೇವಿಯವರು ಪಟ್ಟೆ ಕೂರಿಸಿರೋದು. ಇದು ಕೇವಲ ವಿಜಯದಶಮಿ ನವರಾತ್ರಿಯ ದಿನ ಮಾತ್ರ ನೀವು ಇದನ್ನು ನೋಡ್ತೀವಿ. ಅಮ್ಮನವರು ಒಳಗಡೆಯಿಂದ ಬಂದು ಉಯ್ಯಾಲೋತ್ಸವದ ರೂಪದಲ್ಲಿ ನಾವು ಆ ತಾಯಿ ಜಗನ್ಮಾತೆಯ ಉತ್ಸವ ಮೂರ್ತಿ, ಅಂದ್ರೆ ಇಲ್ಲಿ ಗ್ರಾಮಗಳಲ್ಲಿ ಇದನ್ನ ಚಿಕ್ಕಮಾಯಮ್ಮ ಅಂತ ಕರೀತಾರೆ. ಚಿಕ್ಕಮಾಯಮ್ಮನವರು ಗರ್ಭಗುಡಿಯಿಂದ ಹೊರಗಡೆ ಉತ್ಸವಗಳಿದ್ದಾಗ ಮಾತ್ರ ಬರ್ತಾರೆ. ಇವತ್ತು ನವರಾತ್ರಿಯ ಸಂದರ್ಭ ಆಗಿರೋದ್ರಿಂದ ಆ ತಾಯಿಯನ್ನ ಪಟ್ಟಕ್ಕೆ ಕೂರಿಸಿ ಉಯ್ಯಾಲೆಯ ರೂಪದಲ್ಲಿ ಅವಳನ್ನ ಇಲ್ಲಿ ಸೇವೆ ಮಾಡ್ತೀವಿ. ಒಳಗ್ ಬಾಗ್ತಾರೆ ಆ ದೇವ್ರು ತೋರಿಸುವ ಹತ್ರ ಅಮ್ಮನವ್ರು ಇವರೇ ಮಾಯಮ್ಮ ದೇವಿ ಅಂತ ಹೇಳಿ. ಇದು ಅಂಬರೀಷ್ ಅವರ ಮನೆ ದೇವರು ಕೂಡ. ಸುತ್ತ ಇದು 7 ದೇವರ ಕೂಟ ಸೇರುತ್ತೆ ಆ ತಾಯಿಗೆ ಹಬ್ಬದಲ್ಲಿ. ಹೀಗೆ ಬಾ. ನೋಡಿ ಅಮ್ಮನವರ ಮೂಲ ಸ್ಥಾನ ಇದು. ನವರಾತ್ರಿಯಲ್ಲಿ ದೇವಿಯ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಇದೇ ಶ್ರೀ ಮಾಯಮ್ಮ ದೇವಿ ಅಮ್ಮನವರು, ಮುತ್ತೈಗೆರೆ ಕ್ಷೇತ್ರ ಮಾಯಮ್ಮ ದೇವಿ ಅಮ್ಮನವರು. ನಾವು ಪೂಜೆ ಮಾಡುವಂತಹ ದೇವಿ. ನಾವು ನಮ್ಮ ತಾತ ಮುತ್ತಾತನ ಕಾಲದಿಂದ ನಮ್ಮ ಮನೆತನದವರು, ನಮ್ಮ ಕುಲದವರು ಈ ತಾಯಿಯನ್ನ ಸೇವೆ ಮಾಡ್ತಾ ಇದ್ದೀವಿ. ಹಿಂಗೆ ನಿಂತ್ಕೊ. ಸೊ ನಿಮ್ಮೆಲ್ಲರಿಗೋಸ್ಕರ ಇವತ್ತು ತಾಯಿಯನ್ನ ಸ್ಪಷ್ಟವಾಗಿ ತೋರಿಸ್ತೀನಿ. ನೋಡಿ, ಇದು ಡಮರುಗ, ತ್ರಿಶೂಲ, ಖಡ್ಗ, ಇದು ಚಾಮುಂಡೇಶ್ವರಿ ಸ್ವರೂಪಿಣಿ ಇವಳು. ಖಡ್ಗ, ಇದು ಕಿರೀಟ. ಇಲ್ಲಿ ವಿಶೇಷ, ಇಲ್ಲಿ ನೋಡಿ, ನಾನು ರಕ್ತ ಬೀಜಾಸುರನ ಕಥೆ, ನಿಶುಂಭರ ಕಥೆಯಲ್ಲಿ ಬರೋ ಹಾಗೆ ರಾಕ್ಷಸನ ಸಂಹಾರವಾದ್ಮೇಲೆ ಅಮ್ಮನವರು ಆ ರಾಕ್ಷಸನ ತಲೆಯನ್ನ ಈಗ ಹಿಡ್ಕೊಂಡಿದ್ದಾಳೆ. ಇಲ್ಲಿ ಬಹಳ ಅಪರೂಪ. ಇಡೀ ಮೈಸೂರು ಪ್ರಾಂತ್ಯದಲ್ಲೇ ನಿಮಗೆ ಎಲ್ಲೂ ಸಿಗದೆ ಇರುವಂತಹ ಒಂದು ವಿಶೇಷ ನಮ್ಮ ಮುತ್ತೈಗೆರೆ ಮಾಯಮ್ಮ ದೇವಿ ಹತ್ರ ಇದೆ. ಅದೇನಂದ್ರೆ, ಇವಳೊಬ್ಳೆ ಇಡೀ ಮೈಸೂರು ಪ್ರಾಂತ್ಯದಲ್ಲಿ ಕೋಣನ ಮೇಲೆ ಕೂತಿರುವಂತಹ ತಾಯಿ. ನೀವು ಎಲ್ಲೇ ಪಾರ್ವತಿ ಸ್ವರೂಪಿಣನ ನೋಡಿದ್ರು ನಿಮಗೆ ಸಿಂಹದ ಮೇಲೆ, ಹುಲಿಯ ವಾಹನದ ಮೇಲೆ, ಅಥವಾ ಲಕ್ಷ್ಮಿ ಅಥವಾ ಚೌಡೇಶ್ವರಿ ಅಂದ್ರೆ ಕಮಲದ ಮೇಲೆ ಸಿಗ್ತಾಳೆ ಈ ತಾಯಿ. ನೋಡಿ, ಇಲ್ಲಿ ಈ ಅಮ್ಮನವರು ನೀವು ಕಾಣ್ತಾ ಇರಬಹುದು. ಹತ್ರ ತೋರಿಸು. ನೋಡಿ, ಇದು ಕೋಣ. ಇಲ್ಲಿ ತಾಯಿ ಹುಲಿಯ ಮೇಲಿದ್ದಾಗ ನಮ್ಮೂರಿನ ಆಚಾರ್ಯರಿಗೆ ಭಯ ಆಗಿ, ತಾಯಿ ನೀನ್ ಇದ್ರ ಮೇಲೆ ಕೂತ್ರೆ ನಿನ್ನ ಹತ್ರ ಯಾರು ಬರಲ್ಲ ಅಂದಾಗ ಅವಳು ಹುಲಿ ಸಿಂಹ ವಾಹನದಿಂದ ಈ ಕೋಣನ ವಾಹನಕ್ಕೆ ಅವಳು ಬದಲಾಗ್ತಾಳೆ. ಇವಳು ಜಗನ್ಮಾತೆ ಮಾಯಮ್ಮ ದೇವಿ ಅಂತ ಹೇಳಿ ಬಹಳ ಬಹಳ ಸತ್ಯ ದೇವತೆ ಇವಳು. ತಾಯಿ ಅಮ್ಮನವ್ರಿಗೆ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಮಂಗಳಾರತಿಯನ್ನ ಮಾಡಿ ತಾಯಿಯ ದರ್ಶನವನ್ನ, ನಿಮ್ಗೆ ಆಶೀರ್ವಾದವನ್ನ ಈ ನವರಾತ್ರಿಯ ಸಂದರ್ಭದಲ್ಲಿ ತಲುಪಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಸಮಸ್ತ ಮಾಯಮ್ಮ ದೇವಿಯ ಕುಲಬಾಂಧವರು, ಸಮಸ್ತ ದುರ್ಗಾ ದೇವಿಯ ಆರಾಧಕರು ಇವತ್ತು 9 ದಿನ ಅತಿ ಪ್ರೀತಿ ಭಕ್ತಿಯಿಂದ ದೇವಿಯನ್ನು ಆರಾಧಿಸಿರುವಂತವ್ರಿಗೋಸ್ಕರ ಓಂ ಹಿರಣ್ಯ ಪಾತ್ರಂ ಪೂರ್ಣಂ ದದಾತಿ ಮರುದ್ಯೋಚಾಯಿತಿ ಏಕತಾ ಬ್ರಹ್ಮಣಂ ಭಾರತಿ ಏಕದೈವ ಯಜಮಾನಸ್ತೇಜೋ ದದಾತಿ ಕರ್ಪೂರಮಣ ನೀರಾಜನಂ ಧರಿಷ್ಯಾಮಿ ನೀರಾಜನಂತರ್ಯ ಆಚಮನಿಂ ಸಮರ್ಪ್ಯಾಮಿ ಪರಿಮಳಪತ್ರ ಪುಷ್ಪಾಣಿ ಸಮರ್ಪ್ಯಾಮಿ ರಕ್ಷಾಂಧಾರ್ಯಾಮಿ ಶ್ರೀ ಮಾಯಮ್ಮ ದೇವಿ ದೇವತಾ ಪ್ರೀತ್ಯರ್ಥಂ ಕರ್ಪೂರ ಮಂಗಳ ನೀರಾಜನಂ ಧರಿಷ್ಯೆ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ಮಾಯಮ್ಮ ದೇವಿಯ ಆಶೀರ್ವಾದ ಎಲ್ರಿಗೂ ಸಿಗ್ಲಿ. ಒಮ್ಮೆ ಅಮ್ಮನ ಹತ್ತಿರದಲ್ಲಿ ತೋರಿಸ್ತೀನಿ ನೋಡಿ. ಸಮಸ್ತ ಮುತ್ತೈಗೆರೆ ಮಾಯಮ್ಮ ದೇವಿಯ ಭಕ್ತ ವೃಂದ, ನಿಮ್ಮೆಲ್ಲರಿಗೂ ಈ ಜಗನ್ಮಾತೆ ಒಳ್ಳೆಯದನ್ನ ಮಾಡಲಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ.